ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ವಿಘ್ನ ವಿನಾಶಕ ಎಲ್ಲರ ಜೀವನದಲ್ಲಿರೋ ವಿಘ್ನಗಳನ್ನು ನಿವಾರಿಸಿ ಶುಭವನ್ನೇ ಉಂಟು ಮಾಡಲಿ. ನಮ್ಮನೇಲಿ ಯಾವುದೇ ಹಬ್ಬ ಹರಿದಿನಗಳಾದರೂ ಬೆಳಗಿನ ತಿಂಡಿ ತಿಂದೆ ಹಬ್ಬದ ಕೆಲಸ ಶುರು ಮಾಡೋದು. ಯಾವುದೇ ಕಾರಣಕ್ಕೂ ಬೆಳಗಿನ ತಿಂಡಿನ ಸ್ಕಿಪ್ ಮಾಡಲ್ಲ. ಹಾಗಾಗಿ ಎಂದಿನಂತೆ ಇವತ್ತು ತಿಂಡಿಗೆ ಬಿಸಿಬೇಳೆಬಾತ್, ಕೇಸರಿಬಾತ್, 4 ಪೀಸ್ ಕ್ಯಾರೆಟು, ಸೌತೆಕಾಯಿ, ಸೀಬೆಕಾಯಿ ತಿಂದು ಹಬ್ಬದ ಕೆಲಸ ಶುರು ಮಾಡಿದ್ದಾಯಿತು. ಓಪನಿಂಗೇ ಮನೆ ಕ್ಲೀನ್ ಮಾಡೋದು. ನೀಟಾಗಿ ಮನೆ ಒರೆಸಿ ಫ್ರೆಶ್ ಆಗಿ ಬಂದು ರಂಗೋಲಿ ಹಾಕಕ್ಕೆ ಶುರು ಮಾಡಿದೆ. ಪ್ಲೀಸ್ ಆಡ್ಕೋಬಿಡಿ ನನ್ನ ರಂಗೋಲಿ ನೋಡಿ. ನನಗೆ ರಂಗೋಲಿ ಪುಡಿಲಿ ರಂಗೋಲಿ ಹಾಕಕ್ಕೆ ಬರಲ್ಲ. ಚಾಕ್ ಪೀಸಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರಿತೀನಿ, ಆದರೆ ರಂಗೋಲಿ ಪುಡಿಲಿ ಯಾಕೋ ಬರೋದೇ ಇಲ್ಲ. ಅದಾದಮೇಲೆ ನಾನು ಪೂಜೆಗೆ ತಯಾರಿ ಮಾಡಿಕೊಂಡ್ರೆ ಅಮ್ಮ ಮೋದಕ ಪ್ರಿಪ್ರೇಷನ್ ಶುರು ಮಾಡಿಕೊಂಡ್ರು. ಹೋದ ವರ್ಷ ದೊಡ್ಡದಾಗಿ ಈ ಸಲ ನಾನೇ ಮೋದಕ ಮಾಡ್ತೀನಿ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಆದರೆ ಹಬ್ಬದ ದಿನವೇ ಹುಷಾರು ತಪ್ಪಿದ್ದೆ. ಈ ವರ್ಷವೇ ಫಸ್ಟ್ ಟೈಮ್ ನಮ್ಮ ಮನೇಲಿ ಮೋದಕ ಮಾಡ್ತಿರೋದು. ಹೇಗಾಗುತ್ತೋ ಗೊತ್ತಿಲ್ಲ. ಎಲ್ಲನೂ ಸರಿ ಬಂದಿತ್ತು, ಆದರೆ ಮೋದಕ ಶೇಪ್ ಕೊಡೋಕ್ಕೆ ಆಗಲಿಲ್ಲ. ಅಕ್ಕಿ ಹಿಟ್ಟು ಒಡೆದೊಡ್ದೋಗ್ತಿತ್ತು. ಹೇಗೋ ಒಂದು 5 ಮಾಡಿ ಬೇಯಿಸಿ ಗಣೇಶನಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿದ್ವಿ. ಆಮೇಲೆ ಅಮ್ಮ ಗೋಧಿ ಪುಡಿ ರವೆ ಹಾಕಿ ಅಕ್ಕಿ ಹಿಟ್ಟಿನ ಜೊತೆ ಕಲಸಿಟ್ಟು ಏನೋ ಟ್ರೈ ಮಾಡಿದ್ರು. ಹೀಗೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಏನೋ ಒಂದು ಸಕ್ಸಸ್ ಆಯಿತು. ಸಂಜೆ ನಮ್ಮೂರಿನ ಗಣೇಶ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಗೊಂಡು ಬಂದ್ವಿ.